ನಮಸ್ಕಾರ. ಇವತ್ತಿನ ವಿಡಿಯೋ, ನನ್ನ ತಾಯಿಯ ಬಳಿ 50 ಲಕ್ಷ ಇದೆ, ತಿಂಗಳಿಗೆ 50,000 ಬೇಕು, ಸಾಧ್ಯವೇ? ಕ್ವಶನ್ ಮಾರ್ಕ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮಗೆಲ್ಲ ತಿಳಿದ ಹಾಗೆ ನಾವು ಅವಾಗವಾಗ ಪ್ರಶ್ನೆಗಳಿಗೆ ಉತ್ತರ ಅಂತ ಫ್ರೀ ಯೂಟ್ಯೂಬ್ ಲೈವ್ ಸೆಷನ್ ಮಾಡ್ತಾ ಇರ್ತೇವೆ. ಅಲ್ಲಿ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರಿಸ್ತೇವೆ. ಮತ್ತೆ ಹಲವು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಮಯ ಸಿಕ್ಕದೇ ಇರುವುದರಿಂದ ಮುಂದಿನ ದಿನಗಳಲ್ಲಿ ಅವುಗಳಲ್ಲಿ ಆಯ್ದ ಪ್ರಶ್ನೆಗಳನ್ನು ಚುನಾಯಿಸಿಕೊಂಡು ನಾವು ಮತ್ತೊಂದು ವಿಡಿಯೋ ಮಾಡ್ತೇವೆ. ಅಂತಹ ಒಂದು ವಿಡಿಯೋ ಇದು. ಇವತ್ತು ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೇವೆ. ಅದರಿಂದ ಎಲ್ಲರಿಗೂ ಉಪಯುಕ್ತ ಆಗುತ್ತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಮೊದಲನೆಯ ಪ್ರಶ್ನೆ ಸಂಪೂರ್ಣ ರೂಪದಲ್ಲಿ ಹೀಗಿತ್ತು: ಸರ್, ನನ್ನ ತಾಯಿ ಹತ್ರ 50 ಲಕ್ಷ ಇದೆ. ಸದ್ಯದ ಮಟ್ಟಿಗೆ ಅವರಿಗೆ 25,000 ಪ್ರತಿ ತಿಂಗಳು ಬೇಕು. ನಮಗೆ ಮುಂದಿನ ದಿನಗಳಲ್ಲಿ ಈ 50 ಲಕ್ಷದಿಂದ 40ರಿಂದ 50,000 ರಿಟರ್ನ್ಸ್ ಬರಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ಕಮೆಂಟ್ಸ್ ಹೀಗಿದೆ. ನಂಬರ್ 1, ನಿಮಗೆ ಪ್ರತಿ ತಿಂಗಳು 50,000 ಬೇಕು. ಅಲ್ಲಿಗೆ 12 ತಿಂಗಳಿಗೆ 6 ಲಕ್ಷ ಬೇಕು. 50 ಲಕ್ಷಕ್ಕೆ 6 ಲಕ್ಷ ಬೇಕು ಅಂತಂದ್ರೆ 12% ರಿಟರ್ನ್ಸ್ ಅನ್ನು ನೀವು ನಿರೀಕ್ಷೆ ಮಾಡಾಯಿತು. ಎರಡನೇದು, ಲಾಂಗ್ ಟರ್ಮ್ ನಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ, ಸ್ಟಾಕ್ ನಲ್ಲಿ 13ರಿಂದ 15% ವರೆಗೂ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಆದರೆ ಬಿಗಿನಿಂಗ್ ಇಯರ್ಸ್ ನಲ್ಲಿ, ಅಂದ್ರೆ ನಾಳೆ ಬೆಳಿಗ್ಗೆನೆ ಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಮೂರನೇದ್ದು, ನಿಮಗೆ ಪ್ರತಿ ತಿಂಗಳು ಹಣ ಬೇಕು ಅಂತಂದ್ರೆ ನಾವು ಅದನ್ನ ಸಂಪೂರ್ಣವಾಗಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಥವಾ ಶೇರ್ ನಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ. ಅದರ ಬದಲಾಗಿ ಡೆಟ್ ಮ್ಯೂಚುವಲ್ ಫಂಡ್ ಅಥವಾ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬೇಕಾಗುತ್ತೆ. ಆವಾಗ ಇನಿಷಿಯಲ್ ಇಯರ್ಸ್ ಅಲ್ಲಿ ಒಂದಷ್ಟು ಕಮ್ಮಿ ಹಣ ಬರುತ್ತೆ, ಲಾಂಗ್ ಟರ್ಮ್ ನಲ್ಲಿ ಬರಬಹುದು. ನಾಲ್ಕನೇ ಕಮೆಂಟ್, ನಿಮಗೆ ತಿಂಗಳಿಗೆ 50,000 ಬೇಕು ಅಂತ ಹೇಳಿದ್ರಿ. ಆದರೆ ಮೊದಲ ತಿಂಗಳುಗಳಲ್ಲಿ, ವರ್ಷಗಳಲ್ಲಿ ಬರದೇ ಇರುವುದರಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ಅನ್ನ ಸ್ವಲ್ಪ ಕಮ್ಮಿ ಮಾಡಿ 30ರಿಂದ 35,000 ಬಂದ್ರೆ ಸಾಕಾಗುತ್ತೆ ಮೊದಲು. ಆಮೇಲೆ 3-4 ವರ್ಷದ ಬಳಿಕ ಅಥವಾ 7-8 ವರ್ಷಗಳ ಬಳಿಕ ನನಗೆ 50,000 ಬೇಕು ಅಂತಂದ್ರೆ ಅವಾಗ ಅಡ್ಜಸ್ಟ್ ಮಾಡ್ಕೋಬಹುದು SWP ಪ್ರಕಾರ. ಆದ್ದರಿಂದ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನಾವು ನಿಮ್ಮ ರಿಟರ್ನ್ಸ್ ಅನ್ನು ಪಡೆಯಬಹುದು. ಈ ವಿಡಿಯೋನ 2-3 ಸತಿ ಕೇಳಿ ಆಮೇಲೆ ಆಕ್ಷನ್ ತಗೊಳ್ಳಿ. ಈಗ ಮುಂದಿನ ಪ್ರಶ್ನೆ ಹೇಗಿದೆ: ನನಗೆ ಮ್ಯೂಚುವಲ್ ಫಂಡ್ ಅಲ್ಲಿ ತಿಂಗಳಿಗೆ 20,000 ಹಾಕುವ ಕ್ಷಮತೆ ಇದೆ. ನನಗೆ ರಿಟೈರ್ಮೆಂಟಿಗೆ 1 ಕೋಟಿ ಬೇಕು. ದಯವಿಟ್ಟು ನಿಮ್ಮ ಸಲಹೆ ಕೊಡಿ. ನಮ್ಮ ಕಮೆಂಟ್ಸ್ ಹೀಗಿದೆ. ನಂಬರ್ 1, ನೀವು 20,000ವನ್ನು ಪ್ರತಿ ತಿಂಗಳು ಮುಂದಿನ 18 ವರ್ಷ ಅಂದ್ರೆ ರಿಟೈರ್ಮೆಂಟ್ ವರೆಗೂ ಹಾಕ್ತೇನೆ ಮತ್ತು 15% ರಿಟರ್ನ್ಸ್ ಬರುತ್ತೆ ಅಂತಂದ್ರೆ ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ ಅಂದಾಜು 1.96 crores ಆಗ್ಬಹುದು. ಅಂದರೆ ನಿಮ್ಮ ಕನಸು 1 ಕೋಟಿ ಅದು ನನಸಾಗುತ್ತೆ. ಎರಡನೇ ಕಮೆಂಟ್, ನೀವು ಹೇಳಿದ್ದು ರಿಟೈರ್ಮೆಂಟಿಗೆ 1 ಕೋಟಿ ಬೇಕು. ಈಗ ನಾವು 1.96 crores ಅಂತ ಇಟ್ಕೊಂಡ್ರು ಕೂಡ 18 ವರ್ಷಗಳ ಬಳಿಕ ಅದರ ವ್ಯಾಲ್ಯೂ ತುಂಬಾ ಕಮ್ಮಿ ಇರುತ್ತೆ ಇನ್ಫ್ಲೇಷನ್ ಇಂದಾಗಿ. ಮೂರನೇದು, ಇನ್ಫ್ಲೇಷನ್ 6% ಅಂತ ಇಟ್ಕೊಂಡ್ರೆ ನಿಮ್ಮ 1.96 crores ಏನಿದೆ 18 ವರ್ಷದ ಬಳಿಕ ಅದರ ಈಕ್ವಾಲೆಂಟ್ 69 ಲಕ್ಷ ಆಗುತ್ತೆ ಇವತ್ತಿನ ಲೆಕ್ಕದ ಪ್ರಕಾರ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಎಷ್ಟು ಹಣ ಬೇಕು ಅಂತ ಇವತ್ತೇ ನೀವು ನಿರ್ಧಾರ ಮಾಡಿ ಅದರಂತೆ ನೀವು ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಫೈನಲ್ ಅಮೌಂಟ್ ನೀಡಬೇಕು. ನಾಲ್ಕನೇದು, ನೀವು ಪ್ರತಿ ತಿಂಗಳು 20,000ವನ್ನು ಹಾಕ್ತೇನೆ ಅಂತ ಹೇಳಿದ್ರಿ. ನಿಮ್ಮ ವಯಸ್ಸಿನಲ್ಲಿ 20,000 ಒಂದು ದೊಡ್ಡ ಅಮೌಂಟ್ ಅಲ್ಲ. ಯಾಕಂದ್ರೆ ನಿಮ್ಮ ಬಳಿ ರಿಟೈರ್ಮೆಂಟಿಗೆ ಇರುವುದು ಕೇವಲ 18 ವರ್ಷ. ಆದ್ದರಿಂದ ಮುಂದಿನ ದಿನಗಳಲ್ಲಿ 20,000ಕ್ಕಿಂತ ಒಂದಷ್ಟು ಸ್ಟೆಪ್ ಅಪ್ ಮಾಡಿ ನೀವು ಹಾಕೊಂಡು ಹೋಗ್ತೀರಿ ಅಂತಂದ್ರೆ ರಿಟೈರ್ಮೆಂಟಿಗೆ ಒಂದು 3 ಕೋಟಿಯನ್ನು ನಿರೀಕ್ಷೆ ಮಾಡ್ಬೋದು. 3 ಕೋಟಿ ಬರುತ್ತೆ ಅಂತಂದ್ರೆ ಅದು ಬಹುಶಃ ನಿಮ್ಮ ರಿಟೈರ್ಮೆಂಟಿಗೆ ಸಾಕಾಗ್ಬೋದು. ಮುಂದಿನ ಪ್ರಶ್ನೆ ಬಹಳ ಪ್ರಸ್ತುತ ಮತ್ತು ಎಲ್ಲರಿಗೂ ಉಪಯುಕ್ತ: ಸರ್, ಇನ್ನು ಮಾರ್ಕೆಟ್ ಡೌನ್ ಆಗುತ್ತಾ, ಅಪ್ ಹೋಗುತ್ತಾ? ಇದರ ಬಗ್ಗೆ ಒಂದು ವಿಸ್ತೃತವಾದ ವಿಡಿಯೋನ ಕೆಲವು ದಿನಗಳ ಕೆಳಗೆ ನಾವು ಪಬ್ಲಿಷ್ ಮಾಡಿದ್ದೇವೆ. ನಮ್ಮ ಕಮೆಂಟ್ ಹೀಗಿದೆ. ಮೊದಲನೇದು, ನೀವೇನಾದರೂ ದೀರ್ಘ ಅವಧಿಯ ಹೂಡಿಕೆದಾರರಾಗಿದ್ರೆ ಮಾರುಕಟ್ಟೆ ಮೇಲೋಗುತ್ತೋ ಕೆಳಗೆ ಹೋಗುತ್ತೋ ಅದರ ಬಗ್ಗೆ ಯಾವ ಚಿಂತೆಯನ್ನು ತೆಗೆದುಕೊಳ್ಳುವಂತ ಅಗತ್ಯತೆ ಇಲ್ಲ. SIP SCP ಯಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಶೇರುಗಳಲ್ಲಿ ಹಾಕ್ತಾ ಹೋದ್ರೆ ಮತ್ತು ಒಂದಷ್ಟು ಹಣ ಸಿಕ್ಕಿದಾಗ ಲಂಸಮ್ ಹಾಕ್ತಾ ಹೋದ್ರೆ
ಮುಂದಿನ ದಿನಗಳಲ್ಲಿ ಒಳ್ಳೆಯ ಮೊತ್ತವನ್ನು ಕ್ರೋಢೀಕರಣ ಮಾಡ್ಕೋಬಹುದು. ಮಾರುಕಟ್ಟೆ ಕೆಳಗೆ ಹೋಗ್ಲಿ ಮೇಲ್ ಹೋಗ್ಲಿ ಅನ್ನುವ ಚಿಂತೆ ಬೇಕೇ ಬೇಕಾಗಿಲ್ಲ. ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಎರಡನೇ ಕಮೆಂಟ್. ಸದ್ಯದ ಮಟ್ಟಿಗೆ ಮಾರುಕಟ್ಟೆ ಸತತವಾಗಿ 4.5 ವರ್ಷ ಮೇಲಕ್ಕೆ ಹೋಗಿದೆ. ಆದ್ದರಿಂದ ತಜ್ಞರು ಹೇಳ್ತಾರೆ ಇನ್ನೂ ಕೆಲವು ವರ್ಷ ಒಂದಷ್ಟು ತಟಸ್ಥವಾಗಿ ಅಥವಾ ಕೆಳಕ್ಕೆ ಹೋಗುವಂತ ಚಾನ್ಸಸ್ ಕೂಡ ಇದೆ. ಮೂರನೇ ಕಮೆಂಟ್. ತಜ್ಞರು ಇನ್ನೂ ಮಾರುಕಟ್ಟೆ ಕೆಳಗೆ ಹೋಗುತ್ತೆ ಅಂತಂದಾಗ ಭಯ ಪಡುವ ಅಗತ್ಯತೆ ಇಲ್ಲ. ಇವೆಲ್ಲವೂ ಕೂಡ ಭವಿಷ್ಯವಾಣಿಯ ಬಗ್ಗೆ ಯಾವ ಚಿಂತೆಯನ್ನು ಇಟ್ಕೊಳ್ಬೇಡಿ. ನೀವೇನಾದರೂ ಶಾರ್ಟ್ ಟರ್ಮ್ ಟ್ರೇಡ್ ಮಾಡ್ತಾ ಇದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಆಧರಿಸಿ ಮಾಡಿ. ಲಾಂಗ್ ಟರ್ಮಿಗೆ SIP ACP ನ ಮುಂದುವರಿಸ್ಕೊಂಡು ಹೋಗಿ ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ದಯವಿಟ್ಟು ಫಾಲೋ ಮಾಡಿ. ಈ ಸಂಚಿಕೆಯ ಕೊನೆಯ ಪ್ರಶ್ನೆ ಬರ್ತಾ ಇದ್ದೇವೆ. ಸರ್, 10 ವರ್ಷ ಇನ್ವೆಸ್ಟ್ ಮಾಡಿ 20 ವರ್ಷ ಹೋಲ್ಡ್ ಮಾಡಿದ್ರೆ ಮಧ್ಯದಲ್ಲಿ ಸ್ಟಾಕ್ಗಳನ್ನು ಮಾನಿಟರ್ ಮಾಡಬೇಕಲ್ವಾ ಸರ್? ಬಹಳ ಕರೆಕ್ಟ್ ಆಗಿ ಹೇಳಿದ್ರಿ. ನಮ್ಮ ಕಮೆಂಟ್ ಹೀಗಿದೆ. ನಂಬರ್ 1, ನೀವು ಶೇರ್ನಲ್ಲಾಗ್ಲಿ ಮ್ಯೂಚುವಲ್ ಫಂಡಲ್ಲಾಗ್ಲಿ ಒಮ್ಮೆ ಹಣವನ್ನು ಹಾಕಿದ ಮೇಲೆ ಅದನ್ನು ಮಾನಿಟರ್ ಮಾಡಲೇಬೇಕು. ಶೇರ್ನಲ್ಲಿ 3 ತಿಂಗಳಿಗೊಮ್ಮೆ ಮತ್ತು ಮ್ಯೂಚುವಲ್ ಫಂಡ್ ಅಲ್ಲಿ 6 ರಿಂದ 9 ತಿಂಗಳಿಗೊಮ್ಮೆ ನೀವು ಬೆಂಚ್ ಮಾರ್ಕ್ ಅನ್ನು ಅದು ಕ್ರಾಸ್ ಮಾಡಿದೆಯೋ ಇಲ್ವೋ ಅನ್ನುವಂತ ಸತ್ಯತೆಯನ್ನು ನೋಡಬೇಕಾಗುತ್ತೆ. ಎರಡನೆಯ ಕಮೆಂಟ್ ಹೀಗಿದೆ. ಒಮ್ಮೆ ಶೇರ್ನಲ್ಲಾಗ್ಲಿ ಮ್ಯೂಚುವಲ್ ಫಂಡ್ ಅಲ್ಲಾಗ್ಲಿ ಹಣವನ್ನು ಹಾಕಿದ ಮೇಲೆ ಅದನ್ನು ಮಾನಿಟರ್ ಮಾಡಲಿಕ್ಕೆ ನಿಮ್ಮ ಹತ್ರ ಒಂದಷ್ಟು ಸಮಯ ಇರಲೇಬೇಕಾಗುತ್ತೆ. ಮೂರನೆಯ ಮತ್ತು ಕೊನೆಯ ಕಮೆಂಟ್. ಷೇರು ಮಾರುಕಟ್ಟೆಯಲ್ಲಿ ನಮ್ಮ ಷೇರುಗಳಲ್ಲಿ ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಬರಬೇಕು. ಒಳ್ಳೆಯ ಪರ್ಸೆಂಟೇಜ್ ಪ್ರಾಫಿಟ್ ಬರದೇ ಇರಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ನಾವು ಕಮ್ಮಿ ಪರ್ಫಾರ್ಮೆನ್ಸ್ ಇರುವಂತಹ ಷೇರುಗಳನ್ನು ನಮ್ಮ ಪೋರ್ಟ್ಫೋಲಿಯೋದಿಂದ ರೀಪ್ಲೇಸ್ ಮಾಡಿ ಒಳ್ಳೆಯ ಶೇರನ್ನು ಹಾಕೋಬೇಕು. ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ಷೇರು ಮತ್ತು ಮ್ಯೂಚುವಲ್ ಫಂಡ್ಗಳು ಆಗಾಗ ಮೇಲೆ ಕೆಳಗೆ ಹೋಗ್ತಾ ಇರ್ತವೆ. ಆದರೆ ನೀವು ಅದರ ಬಿಸ್ನೆಸ್ ಪರ್ಫಾರ್ಮೆನ್ಸ್ ನೋಡ್ಬೇಕಾಗುತ್ತೆ. ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ ಆವಾಗ ಷೇರಿನ ಬೆಲೆ ಕಮ್ಮಿ ಇದ್ರೂ ಕೂಡ ಅದನ್ನ ಕಂಟಿನ್ಯೂ ಮಾಡ್ಬೋದು. ಯಾಕಂದ್ರೆ ಒಂದಲ್ಲ ಒಂದು ದಿನ ಫಂಡಮೆಂಟಲ್ಸ್ ಚೆನ್ನಾಗಿದ್ದಾಗ ರೇಟು ತನ್ನಿಂದ ತಾನಾಗಿ ಕ್ಯಾಚಪ್ ಆಗುತ್ತೆ, ನಿಮಗೆ ಒಂದು ಒಳ್ಳೆಯ ಮೊತ್ತ ಲಭ್ಯ ಆಗುತ್ತೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಮಾರುಕಟ್ಟೆಯಲ್ಲಿ 5 ರಿಂದ 10% ಕರೆಕ್ಷನ್ ಆಗಬಹುದು ಅಂತ ಭವಿಷ್ಯವಾಣಿಯನ್ನು ತಜ್ಞರು ನುಡಿತಾ ಇದ್ದಾರೆ. ಇದು ನಿಜ ಆಗಬಹುದಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.